ಪ್ರೈಸ್ ದ ಲಾರ್ಡ್. ಪ್ರಿಯರಾದವರೇ, ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಮಗೆ ಈ ಕಡೇ ದಿವಸಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನಾಶನಗಳು, ಭಯಗಳು, ಕಾರ್ಗತ್ತಲೆ ಆವರಿಸಿಕೊಂಡಿರುವಂಥ ಈ ಕಲಿಯುಗ ಎಂಬುದಾಗಿ ಹೇಳಲ್ಪಡುವಂಥ ಈ ಕಡೇ ದಿವಸಗಳಲ್ಲಿ ನಮಗೆ ನಂಬಿಕೆಯನ್ನು, ನಿರೀಕ್ಷೆಯನ್ನು ಕೊಡುವಂಥದ್ದು ದೇವರ ವಾಕ್ಯ ಮಾತ್ರ. ಅದಕ್ಕೆ ಬೈಬಲನ್ನು ಸತ್ಯವೇದ ಎಂಬುದಾಗಿ ಕರೆಯಲ್ಪಟ್ಟಿದ್ದಾರೆ. ಸರಿ, ಈ ಸತ್ಯವೇದ ಪುಸ್ತಕದಲ್ಲಿ ಇವತ್ತು ದೇವರು ನಮಗೆ ಕೊಡುವಂಥ ಆ ನಿರೀಕ್ಷೆಯ ವಾಕ್ಯವನ್ನು ನೋಡುವುದಕ್ಕಾಗಿ ಕೀರ್ತನೆಗಳು 46 ಅದರ ಮೊದಲನೇ ವಾಕ್ಯ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 46 ವರ್ಸ್ 1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಪ್ರಿಯರಾದವರೇ, ಒಂದು ಅದ್ಭುತವಾದಂಥ ನಮಗೆ ಹೊಸ ನಿರೀಕ್ಷೆಯನ್ನು ಹುರಿದುಂಬಿಸುವಂಥ ಒಂದು ವಾಗ್ದಾನವನ್ನು ಕರ್ತನು ಇವತ್ತು ನಮಗೆ ಕೊಡುತ್ತಾ ನಮ್ಮ ಸಂಗಡ ಮುಖಾಮುಖಿಯಾಗಿ ನೇರವಾಗಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಮಾತಾಡ್ತಿದ್ದಾನೆ. ಇದರಲ್ಲಿ ನೋಡಬೇಕಾದ್ರೆ 2 ಕಾರ್ಯಗಳು ಬರೆಯಲ್ಪಟ್ಟಿದೆ. ಒಂದು ಆಶ್ರಯ ದುರ್ಗ, ಎರಡನೇದು ವಿಶೇಷ ಸಹಾಯಕ. ಆಮೇಲೆ ಯಾರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ? ದೇವರು, ಯೆಹೋವನು ಅಥವಾ ಯೇಸು ಕ್ರಿಸ್ತನೇ ನಮಗೆ ಆಶ್ರಯವು ದುರ್ಗವು ಆಗಿದ್ದಾನೆ. ನೋಡ್ರಿ, ಒಂದು ವೇಳೆ ನನಗೆ ಯಾರು ಆಶ್ರಯ ಎಂಬುದಾಗಿ ಕಣ್ಣೀರು ಸುರಿಸುತ್ತಾ ವೇದನೆಯಿಂದ ಇದ್ದೀರಾ, ನನಗೆ ಆಶ್ರಯನೇ ಇಲ್ವಲ್ಲ, ನನ್ನನ್ನು ಆಶ್ರಯಿಸಿಕೊಳ್ಳುವವರು ಯಾರೂ ಇಲ್ವಲ್ಲ ಎಂಬುದಾಗಿ ದುಃಖಿಸುತ್ತಿದ್ದೀರಾ, ಕರ್ತನು ಹೇಳ್ತಿದ್ದಾನೆ, ನಾನೇ ನಿನಗೆ ಆಶ್ರಯವಾಗಿದ್ದೇನೆ, ಆಶ್ರಯದ ದುರ್ಗವಾಗಿದ್ದೇನೆ. ಒಂದು ದುರ್ಗ ಅಂತ ನೋಡಬೇಕಾದ್ರೆ ಅದು ಕೋಟೆ. ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಚಿತ್ರದುರ್ಗ, ಹೊಸ ದುರ್ಗ ಎಂಬುದಾಗಿ ಜಾಗ ಇದೆಯಲ್ಲ, ಆ ದುರ್ಗ ಅಂದರೆ ಒಂದು ಕೋಟೆ. ಆ ಕೋಟೆ ಏನು ಗುರುತು ಅಂತ ನೋಡಬೇಕಾದ್ರೆ ಅದು ಸಂರಕ್ಷಣೆಗೆ ಒಂದು ಗುರುತು. ದೇವರೇ ನಮಗೆ ಆಶ್ರಯವು, ನಮಗೆ ಕೋಟೆಯು, ನಮಗೆ ಗುರಾಣಿಯು, ನಮಗೆ ದುರ್ಗವಾಗಿದ್ದಾನೆ. ಆದ್ದರಿಂದ ನೀವು ಭಯಪಡಬೇಡ್ರಿ. ಅದು ಮಾತ್ರವಲ್ಲ, ಎರಡನೇದಾಗಿ ಈ ವಾಕ್ಯದಲ್ಲಿ ಹೇಳಲ್ಪಡುತ್ತದೆ, ಇಕ್ಕಟ್ಟಿನಲ್ಲಿ ಆತನೇ ನಮಗೆ ವಿಶೇಷ ಸಹಾಯಕನು. ಪ್ರಿಯರಾದವರೇ, ಈ ಲೋಕವನ್ನು ನೋಡಬೇಕಾದ್ರೆ ಇಕ್ಕಟ್ಟಿನ ಸಮಯದಲ್ಲಿ ಜನರು ಓಡ್ ಹೋಗ್ತಾರೆ ಅಲ್ವಾ? ನಾವೊಂದು ಇಕ್ಕಟ್ಟಿನಲ್ಲಿ, ಒಂದು ಹಿಂಸೆಯಲ್ಲಿ, ಉಪದ್ರವದಲ್ಲಿ ಇರಬೇಕಾದ್ರೆ ಅಯ್ಯೋಯ್ಯೋ ಇವರ ಬಳಿಗೆ ಹೋದರೆ ನಾವು ಸಹಾಯ ಮಾಡಬೇಕು, ನಾವು ಯಾಕೆ ಇವರಿಗೆ ಸಹಾಯ ಮಾಡಬೇಕಂತ ಓಡುವಂಥ ಜನರು ಜೀವಿಸುವಂಥ ಈ ಲೋಕದಲ್ಲಿ ಕರ್ತನು ಹೇಳ್ತಿದ್ದಾನೆ, ನಾನು ನಿನಗೆ ವಿಶೇಷ ಸಹಾಯಕನು. ಈ ದಿನ ಕೂಡ ಯಾವುದೋ ಒಂದು ಸಹಾಯವನ್ನು ಎದುರು ನೋಡ್ತಿದ್ದೀರಾ, ಕರ್ತನು ನಿಮ್ಮೊಟ್ಟಿಗೆ ನೇರವಾಗಿ ಮಾತಾಡ್ತಿದ್ದಾನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಆಮೇಲೆ ಇಕ್ಕಟ್ಟಿನಲ್ಲಿದ್ದೀರಾ, ನಾನು ನಿನಗೆ ಸಹಾಯ ಮಾಡ್ತೇನೆ. ಕಾರಣ ಆತನು ಒದಗಿಸುವಂಥ ದೇವರು, ಆತನು ಎಲ್ರೋಹಿ, ಆತನು ಎಲ್ಲವನ್ನು ನೋಡಿಕೊಳ್ಳುವಂಥ ದೇವರು. ಸೊ 2 ಅಂಶಗಳನ್ನು ಮನಸ್ಸಲ್ಲಿಟ್ಕೊಳ್ರಿ. ಯೇಸುವೆ ನಿಮಗೂ ನನಗೂ ಆಶ್ರಯ ದುರ್ಗ, ಯೇಸುವೆ ನಿಮಗೂ ನನಗೂ ಇಕ್ಕಟ್ಟಿನಲ್ಲಿ ಆಪ್ತವಾದಂಥ ವಿಶೇಷ ಸಹಾಯಕ. ಈ ದಿನ ಕರ್ತನು ನೀಡುವಂಥ ಸಹಾಯವನ್ನು ಹೊಂದಿಕೊಂಡು ಕರ್ತನನ್ನು ಸ್ತುತಿಸಿರಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ನೀವು ನಮ್ಮೊಟ್ಟಿಗೆ ಮಾತಾಡಿದಂಥ ಈ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ನೀವೇ ನಮಗೆ ಆಶ್ರಯ, ನೀವೇ ನಮಗೆ ಸಂರಕ್ಷಕ, ನೀವೇ ನಮಗೆ ದುರ್ಗ, ನೀವೇ ನಮಗೆ ಗುರಾಣಿ, ನಮಗೆಲ್ಲವಾಗಿದ್ದೀಯ ಸ್ವಾಮಿ. ನಮಗೆ ಇಕ್ಕಟ್ಟಿನಲ್ಲಿ ಸಹಾಯ ಮಾಡ್ತೀಯ ಅಂತ ವಾಗ್ದಾನ ಕೊಡ್ತಿದ್ದೆ, ಅದಕ್ಕಾಗಿ ಸ್ತೋತ್ರಪ್ಪ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರಿಗೂ ನಿನ್ನ ಆಶ್ರಯವಾಗಿರು, ದುರ್ಗವಾಗಿರು. ಈ ದಿನ ಇವರು ನಿಮ್ಮ ಸಹಾಯವನ್ನು ಕಾಣಲಿ ಸ್ವಾಮಿ. ಅದ್ಭುತಗಳನ್ನು ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಯೇಸುವೆ ನಿಮಗೆ ಆಶ್ರಯ ದುರ್ಗ, ಯೇಸುವೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೇನ್.